ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟಿಸ್ ಚಾನಲ್. ಇದು ನಮ್ದು ಅಂಗಡಿ ನೋಡ್ರಿ, ನಮ್ಮ ಮಾವಾರ್ದ ಅಂಗಡಿ ಇದು. ಸೊ ಇದು ನಮ್ಮದು ದೀಪಾವಳಿ ಅದು 5 ದಿವ್ಸಕ್ಕೆ ಪೂಜಾ ಮಾಡ್ತೇವೆ ನಾವು ಇಲ್ಲೇ ಈ ಊರಾಗ. ಏನಂದ್ರೆ ಪ್ರತಿಯೊಂದು ಏರಿಯಾದಾಗ ಒಂದೊಂದು ದಿನ ಪೂಜಾ ಮಾಡ್ತಾರೆ. ನಮ್ಮ ಈ ಏರಿಯಾದಾಗ ಕಡಿ ಪಾಡ್ಯ ಅಂಥೇಳಿ ಅವತ್ತು ಪೂಜಾ ಮಾಡ್ತಾರೆ. ಸೊ ದೀಪಾವಳಿದು 5 ದಿವ್ಸಕ್ಕೆ ಇರ್ತೈತಿ ಇದು ಪೂಜಾ. ಆಮ್ಯಾಗ ನೋಡ್ರಿ ನಮ್ಮ ಮಾವಾರೆಲ್ಲರೂ ಫುಲ್ ಬ್ಯುಸಿ ಇರ್ತಾರೆ ಅವತ್ತು. ಎಲ್ಲರೂ ಪರ್ಫೆಕ್ಟ್ ಮತ್ತು ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಬೇಕು ನಮ್ಮ ಅವ್ರಿಗೆ. ಅವತ್ತರ ನಾವು ಎಲ್ಲರೂ ಭಾಳ ಹೆದರುತ್ತೇವೆ, ಯಾಕಂದ್ರೆ ಅವ್ರಿಗೆ ಒಂಚೂರು ಆ ಕಡೆ ಆದ್ರೆ ಸಾಕು ಬೈಯಾಕ ನಿಂತು ಬಿಡ್ತಾರೆ. ನಾವೆಲ್ಲರೂ ಅಂತಿರ್ತೇವೆ ಅವತ್ತು ದೇವ್ರು ಬರ್ತಾಳ ಅಂತ ಹೇಳಿ ಮೈಯಾಗ ಅವರಿಗೆ. ನಾವೆಲ್ಲರೂ ಹೆದರಿ ಕೆಲಸ ಮಾಡ್ತಿರ್ತೀವಿ, ಅಷ್ಟು ಪರ್ಫೆಕ್ಟ್ ಬೇಕು ಅವ್ರಿಗೆ. ಬೆಳಗ್ಗೆನೇ ಹೋಗಿ ಅವ್ರು ಬಾಳೆ ಕಂಬ ಎಲ್ಲ ತೊಗೊಂಬರ್ತಾರೆ. ಈ ಸಲ ಆ್ಯಕ್ಚುಲಿ ನಮ್ಮ ಏನು ಕೆಲಸ ಮಾಡ್ತಾರಲ್ಲ ಅಂಗಡ್ಯಾಗ, ಅವ್ರಿಗೆ ಹೇಳಿದ್ರು ಹುಡುಗರು ಅವ್ರು ತೊಗೊಂಬಂದಿದ್ರು. ಎಲ್ಲ ಫುಲ್ ಡೆಕೋರೇಷನ್ ಮಸ್ತ್ ಡೆಕೋರೇಷನ್ನು ಮಾಡ್ಯಾರ ಅಂಗಡ್ಯಾಗ. ನಮ್ದು ಎದ್ರದಂದ್ರೆ JCB ಮತ್ತು ಆಟೋಮೊಬೈಲ್ ಶಾಪ್ ಐತಿ ನಮ್ದು ಮಾವಾರ್ದ ಅಂಗಡಿ. ಸೊ ಇದನ್ನೇನದು ನಮ್ದು ಇದು ಮೇನ್ ಇದ್ರಾಗ ಐತಿ, ಹೈವೇದಾಗ. ಸೊ ನೋಡಿರಿ ಎಷ್ಟು ಚಂದ ಎಲ್ಲ ನೀಟ್ ಕ್ಲೀನ್ ಹೊಂದಿರ್ತಾರೆ. ಯಾವಾಗೂ ಹಿಂಗೆ ಇರ್ತಾರೆ ಅವ್ರಿಗೆ, ಅಷ್ಟು ನೀಟ್ ಕ್ಲೀನಾಗಿ ಬೇಕು. ಅಂಗಡಿನೂ ಹಂಗೆ ಇಟ್ಟಿರ್ತಾರೆ ಅವ್ರು. ಇದನ್ನು ಆಮೇಲೆ ಸೊ ನಮ್ದು ಹೂವಿನ ಮಾಲೆ ಡೆಕೋರೇಷನ್ ಸ್ಟಾರ್ಟ್ ಆಯ್ತು. ಲೈಟಿಂಗು ಹೂವಿನ ಮಾಲೆ ಅಂಗಡಿ ನೈಟ್ ಇಷ್ಟು ಮಸ್ತ್ ಕಾಣಿಸ್ತೈತೆ ಅಲ್ರಿ, ಫುಲ್ ಚಂದ ಕಾಣಿಸ್ತಿರ್ತೈತಿ. ಇದು ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದ್ದೆ, ವಾಯುನ್ ಕರ್ಕೊಂಡು ಹೋಗ್ರಿ, ಮನ್ಯಾಗ ಏನೇನೇನೇನು ಕೆಲಸ ಮಾಡೋಕೆ ಕೊಡೋಲಾಗಿದ್ದ. ಆ ನಮ್ಮನೆ ಬರೀ ಎತ್ಕೊ ಅಂತ ಕಾಡಾಕತ್ಬಿಟ್ಟಿದ್ದ. ಸೊ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಅವ್ನು ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ. ಅವ್ರು ಸುಟ್ಟಿ ಹಾಕಿದ್ರು ನನ್ನ ಹಸ್ಬೆಂಡ್ ಅವತ್ತು. ಸೊ ಅವ್ನು ಬಂದು ಕರ್ಕೊಂಡು ಹೋಗಿದ್ರು. ನೋಡ್ರಿ ಅವನ ಏನು ಇದನ್ನೆಲ್ಲ ಕೆಲಸ ಮಾಡಾಕತ್ತಿದ್ದ ಅಂತ ಹೇಳಾಕತ್ತಿದ್ರು. ಎಲ್ಲ ಒಂದೊಂದು ಎಲ್ಲ ಚಲಾಕತ್ತಿದ್ದ. ಮೊದ್ಲು ಕೆಲಸ ಪಾಪ ಮೊದ್ಲು ಅವ್ರ ಕೆಲಸದವ್ರಿಗೆ ಅದ್ರಾಗ ಇದು ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದು, ಎಲ್ಲ ಬಾಟಲ್ಗಳು ಚಲ್ಲಾಕತ್ಬಿಟ್ಟಿದ್ದ ಅಂತ ಹೇಳಾಕತ್ತಿದ್ರು. ಸೊ ಅವ್ರನ್ನ ಬಿಟ್ಟು ಅವ್ರು ರೆಡಿಯಾಗಿ ಹೋದ್ರು ನನ್ನ ಮನೆಯವ್ರ ಹಸ್ಬೆಂಡ್. ಸೊ ನಾ ಬಂದೆ ನೋಡ್ರಿ. ನಾ ಬಂದಾಗ ಇದನ್ನು ಮಾಡಾಕತ್ತಿದ್ದ. ಅವ್ನು ಫೆವಿಕಾಲ್ ಡಬ್ಬಿ ಕೊಟ್ಬಿಟ್ಟಿದ್ರು ಫೆವಿಕ್ವಿಕ್ಕಿಂದು. ಸೊ ಅವ್ನು ಅದ್ರ ಜೊತೆ ಆಟಾಡಕತ್ಬಿಟ್ಟಿದ್ದ ಅವ. ಸೊ ನಾವು ಎಲ್ಲ ಮನ್ಯಾಗ ಇಂದನೇ, ಯಾಕಂದ್ರೆ ನಮ್ಮ ಮನೆಗೆ ಮತ್ತು ಅಂಗಡಿಗೆ ಭಾಳ ದೂರ ಇರೋದ್ರಿಂದ ನಾವು ಮನ್ಯಾಗ ಎಲ್ಲ ಸಾಮಾನು ತೊಗೊಂಡು, ಮನೆಯಿಂದ ಎಲ್ಲ ಸಾಮಾನು ತೊಗೊಂಬಂದಿದ್ವಿ. ಒಂದು ಮಿಸ್ ಆಗ್ಲಾರ್ದಂಗೆ, ಇಲ್ಲಾಂದ್ರೆ ಬೈಸ್ಕೊಂಡೇ ಬಿಡ್ತೀವಿ ಪಪ್ಪ ಕಡೆ ಒಂದು ಮಿಸ್ ಆದ್ರೆ. ಅವತ್ತೆಲ್ಲರೂ ನಾವು ಭಯಂಕರ ಹೆದರಿ ಕೆಲಸ ಮಾಡ್ತಿರ್ತೇವೆ. ಅವ್ರಿಗೆ ಆ ಕಡೆಯಿಂದ ಈ ಕಡೆ ಒಂದೂ ಆಗಬಾರ್ದು, ಯಾಕಂದ್ರೆ ಅವ್ರಿಗೆ ಅಷ್ಟು ಶಾಂತಿಯಿಂದ ಹಂಗೆ ಬೇಕು ಅವ್ರಿಗೆ ಪೂಜಾ. ಯಾಕಂದ್ರೆ ಅಫ್ಕೋರ್ಸ್ ಅಂಗಡಿ ಪೂಜಾ ವರ್ಷಕ್ಕೊಂದು ಸಲ ದೀಪಾವಳಿ ಮಾಡ್ತೇವೆ ಅಂದ್ಕೊಳ್ಳಿ, ಅವ್ರಿಗೆಲ್ಲ ಪರ್ಫೆಕ್ಟ್ ಮತ್ತು ಕ್ಲೀನ್ ಟೈಮ್ ಒಳಗೆ ಆಗಬೇಕು ಅವರಿಗೆ. ಸೊ ಅದೇ ಪ್ರಕಾರ ನಾವು ಬಂದ್ವಿ. ಅಂದ್ರೆ 3 ಗಂಟೆ ಅಂದ್ರೆ ನಾವು ರೆಡಿ ಆಗಿಬಿಟ್ಟಿದ್ವಿ. ಡ್ರೈವರ್ ಬರೋದೊಂದು ಲೇಟ್ ಆಯ್ತು ಅಂದ್ಕೊಳ್ಳಿ, 4 ಗಂಟೆ ತನಕ ನಾವು ಅಂಗಡಿಗೆ ಬಂದ್ವಿ. ನಾವು ಅಂಗಡಿಗೆ ಬಂದಾಗ ಇಲ್ಲಿ ಕಸ ಪರ್ಶಿ ನಡೆದಿತ್ತು. ಸೊ ಅಂಗಡಿದಾಗ ಏನು ಕೆಲಸ ಮಾಡ್ತಾರಲ್ಲ, ಸೊ ಅವ್ರು ಕಸ ಪರ್ಶಿ ಮಾಡಾಕತ್ತಿದ್ರು. ಸೊ ನಾವು ನಿಂತಿದ್ವಿ, ಯಾಕಂದ್ರೆ ಜಮ್ಖಾನ್ ಹಾಸೋದು ಒಂದಿತ್ತು. ಸೊ ಜಮ್ಖಾನ್ ಹಾಸಿದ ಮ್ಯಾಗ ನಾವು ನಮ್ಮದು ಪೂಜಾ ತಯಾರಿ ಅಂದರೆ ಕಳಸ ತಯಾರು ಮಾಡ್ಕೊಳ್ಳೋದು, ಉಡಿ ತುಂಬುವುದು ಅವನ್ನೆಲ್ಲ ಮಾಡೋದಿತ್ತಲ್ಲ. ಸೊ ವೇಟ್ ಮಾಡಾಕತ್ತಿದ್ವಿ. ಇಲ್ಲಿ ವಾಯು ಆ ಕಡೆಯಿಂದ ಈ ಕಡೆ ಎಲ್ಲ ಒಟ್ಟು ಯಾರ ಕಡೆ ಹೋಗ್ಲಾರ್ದಂಗೆ ಅಷ್ಟು ಕಾಡ್ಯಾನ್ರಿ. ಯಾಕಾರ ಊರಿಗೆ ಬಂದೆ ನಂಗೆ ಆಗ್ಬಿಟ್ಟಿತ್ತು. ಒಂದೀಟು ಯಾರ ಕಡೆ ಹೋಗಂಗಿಲ್ಲ, ಯಾರು ಟಚ್ ಮಾಡಬಾರ್ದು, ಯಾರು ಎತ್ಕೊಳಕ್ಕೆ ಕೊಡಂಗಿಲ್ಲ. ಆಮ್ಯಾಗ ನನ್ನ ಹಸ್ಬೆಂಡ್ದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವ್ರು ರೂಮ್ದಾಗ ಇರೋರು, ಇವನು ಹಂಗೆ ಎತ್ಕೊ ಅಂತ ಒಟ್ಟು ಕೆಲಸ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ. ಇವ ಯಾವಾಗ ಮಲ್ಕೋತಾನೆ ಆವಾಗ ಸ್ವಲ್ಪ ಕೆಲಸ ಮಾಡೋದು. ಹಿಂಗಾಗಿ ಬ್ಯಾಸ್ರಾಗಿ ಎತ್ಕೊಂಡು ಅರ್ಧ ನನ್ನ ಮೈಕೈ ನುಸಾಕತ್ಬಿಟ್ಟಿತ್ತು ಇವನ್ನ. ಇಲ್ಲೇನಾಕೈತಿ ಪುಣಾದಾಗ ಅವ್ರ ನಮ್ಮ ಮನೆ ಇದ್ರಿಗಿನೋರ್ ಜೊತೆ ಅವ್ರ ಮನೆಗೆ ಹೋಗ್ತಾನ, ಅಲ್ಲ ಸ್ವಲ್ಪ ಆಡ್ತಾನೆ. ಅಂಕಲ್ ಅವ್ರು ಕೆಳಗೆ ಕರ್ಕೊಂಡು ಹೋಗ್ತಾರ, ಏನಾರು ಮಾಡಿ ಟೈಮ್ ಪಾಸ್ ಆಕೈತಿ. ಇಲ್ಲರ ಯಪ್ಪ ಆಮ್ಯಾಗ ಮನೆಯಾಗ ಎಲ್ಲ ಕೆಳಗೆ ಎಲ್ಲ ಸಾಮಾನು ಒಗಿದ ಉಳ್ಳಾಗಡ್ಡಿ ಬಟಾಟಿ ಏನೇನು ಸಿಗ್ತಾವೆ ಕೈಯಾಗೆಲ್ಲ ತೊಗೊಂಡು ಒಗಿದ ಹಿಂಗಾಗಿ ರಗಡಾಗಿಬಿಟ್ಟಿತ್ತು. ನೀವು ನೋಡ್ಬೋದು, ಇಲ್ಲೂ 1 ನಿಮಿಷ ಕುಂದ್ರುವಲ್ಲಾಗಿದ್ದ. ಆ ನಮ್ನಿ ಅವಂಗೆಲ್ಲ ಸಿಗಾಕತ್ತಿದ್ದು ಕೈಯಾಗ, ಏನು ತೊಗೊಲಿ ಏನು ಬಿಡಲಿ ಅಂತೇಳಿ ಆ ನಮ್ನಿ ಆಟಾಡಕತ್ಬಿಟ್ಟಿದ್ದ ಇಲ್ಲೂ. ಸೊ ಹಿಂಗಾಗಿ ಏನಂದ್ರೆ ನಮ್ದು ಇದನ್ನು ಜಮ್ಖಾನ ಒಂದು ಹಾಸೋದಿರೋದ್ರಿಂದ ವೇಟ್ ಮಾಡಾಕತ್ತಿದ್ವಿ. ಅದಾದ್ಮ್ಯಾಗ ನಾವು ಸ್ಟಾರ್ಟ್ ಮಾಡೋಣ ಅಂಥೇಳಿ ಎಲ್ಲ ತಯಾರಿ, ಅಂದರೆ ಕಳಸ ಇಡು ಸ್ಥಾಪನೆ ಮಾಡೋದು, ಕಳಸ ರೆಡಿ ಮಾಡೋದು. ಆಮ್ಯಾಗ ಹೂವು ಹಣ್ಣು ಇದನ್ನು ಮಾಡಿದ್ಮ್ಯಾಗ ಏನು ಮಾಡ್ತಾರೆ, ನಮ್ಮ ಪಂಡಿತರು ಬರ್ತಾರೆ ಅಂಗಡಿ ಪೂಜಾ ಮಾಡಕ್ಕೆ. ಅವ್ರು ಬರೋಕ್ಕಿಂತ ಮುಂಚೆನೇ ನಾವೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಕಳಸ ಎಲ್ಲ ಇಡೋದು, ಆಮ್ಯಾಗ ಉಡಿ ತುಂಬುವುದು, ಆಮ್ಯಾಗ ಹಣ್ಣು ಹಂಪ್ಲ ಎಲ್ಲನೂ ಒಂದೊಂದ್ರಾಗ ಬೇರೆದ್ರಾಗ ಹಾಕಿಡೋದು. ಚರು ಏನಂದು ಇರ್ತೇವೆ ನಾವೇನೇನು ಮಾಡಿರ್ತೀವಿ ದೀಪಾವಳಿಗೆ, ಅದನ್ನೆಲ್ಲ ಸಪ್ರೇಟ್ ಹಾಕಿಡೋದು ಅಂಥೇಳಿ. ಸೊ ನಾನು ನಮ್ಮ ಮಮ್ಮಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಮಾಡೋಕ್ಕೆ. ಇವನ್ನೆಲ್ಲ ಮೊದಲೇ ಇಟ್ಬಿಟ್ವಿ ಅಂದ್ರೆ ಪಂಡಿತರು ಬಂದು ಪೂಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮ್ಯಾಗ ಇನ್ನೊಂದು ಏನಂದ್ರೆ ಏನೂ ಮರ್ತು ಬರಂಗಿಲ್ಲ ರೀ. ಒಂದು ವಾರ ಮುಂಚೆನೇ, ಒಂದು 4-5 ದಿನ ಮುಂಚೆನೇ ಸ್ಟಾರ್ಟ್ ಮಾಡ್ತೇವೆ ಎಲ್ಲ ನೆನಪು ಮಾಡಿ ಒಂದೊಂದು ಇಟ್ಕೊಳಕ್ಕೆ. ಏನಾರ ಒಂದು ಸಣ್ಣ ಹತ್ತಿನೂ ಮರ್ತು ಬಂದ್ರೆ ವಾಪಸ್ ಮನೆಗೆ ಹೋಗೋದು ಆಕೈತಿ. ಹೀಗಾಗಿ ಮೊದಲು ಎಲ್ಲನೂ ಒಂದು ಸಮನ ನಮ್ಮ ಮಮ್ಮಿ ಒಂದೊಂದು ಕಡೆ ಇಟ್ಬಿಡ್ತಾರೆ. ನನಗೆ ನೆನಪಾಕೈತಿ ನಾ ಹೇಳ್ತೀನಿ. ಸೊ ಹೀಗಾಗಿ ನಮ್ಮದು ಅಂಗಡಿ ಪೂಜಾದ ಇದು ಸ್ಟಾರ್ಟ್ ಆಕೈತಿ, ಪೂಜಾ ಮಾಡೋದು. ನೀವು ನೋಡ್ಬೋದು ಇಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ವಿ ನಾವು. ಮೊದಲು ಕಳಸ ಸ್ಟಾರ್ಟ್ ಮಾಡಿದೆ ರೆಡಿ ಮಾಡೋಕ್ಕೆ. ಸೊ ಅದನ್ನ ಇಟ್ಬಿಟ್ರೆ ಉಳ್ಕಿದೆಲ್ಲ ಈಸಿ ಆಕೈತೆ ಪೂಜಾ ಮಾಡೋಕೆ ಅಂಥೇಳಿ.
ಸೊ ಪಪ್ಪ ಎಲ್ಲ ಅರ್ಶಿನ ಕುಂಕುಮ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಫೋಟೋಕ್ಕೆ ಎಲ್ಲದಕ್ಕೂ. ಆಮ್ಯಾಗ ನಮಗೆ ಕಂಪ್ಯೂಟರ್ ಆಮ್ಯಾಗ ಪ್ರಿಂಟರ್ಗೆಲ್ಲ ಆಮ್ಯಾಗ ನಾವು ಏನು ಮಾರ್ತೇವೆ ಅಂದ್ರೆ JCB ಪಾರ್ಟ್ಸ್ ಮಾರ್ತೇವಲ್ಲ, ಸೊ ಅವಕ್ಕೆ ಪೈಪ್ ಆಮ್ಯಾಗ ನಮ್ಮ ಇವೇನು ಆಯಿಲು ಮಾರ್ತೈತಲ್ಲ. ಸೊ ಇದು ಪೂರ ನಮ್ದು ಆಟೋಮೊಬೈಲ್ ಶಾಪ್ ಇರೋದ್ರಿಂದ ಏನೇನು ಇರ್ತಾವೆ ಅವಕ್ಕೆಲ್ಲದಕ್ಕೂ ಪಪ್ಪ ಅರ್ಶಿನ ಕುಂಕುಮ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಯು ಮಲ್ಕೊಂಡಿರಲಿಲ್ಲ, ಹಿಂಗಾಗಿ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದ. ಅವು ಮಧ್ಯಾಹ್ನ ಮಲ್ಕೊಳ್ಳಾರ್ದಕ್ಕೆ ಅವ್ನಿಗೆ ನಿದ್ದೆ ಬಂದಿತ್ತು. ಬಟ್ ಅವು ಮಲ್ಕೊಳಕ್ಕೂ ಬೇಡಾಗಿತ್ತು, ಬರೀ ಅಳುವುದು ಎತ್ಕೋರಿ ಅನ್ನೋದು ಮತ್ತೆ ಒಂದು ಕಂಟಿನ್ಯೂ ಆಯ್ತು. ಅವ್ನಿಗೆ ನಿದ್ದೆ ಜೋರು ಬಂದಿತ್ತು ಆ್ಯಕ್ಚುಲಿ. ಅವು ಮಲ್ಕೊಂಡಿರಲೇ ಇಲ್ಲ ಮನ್ಯಾಗೂ. ಒಟ್ಟು ಅವು ಮಲ್ಕೊಳ್ಳೋದು ಕಡಿಮೆ, ಒಂದು 10-15 ನಿಮಿಷ ಮಲ್ಕೊಂಡ್ರೆ ರಗಡ್ ಒಂದು ದಿನದಾಗ ಮತ್ತೆ ಒಂದಿಟ್ಟು ಅಳುದು ಮತ್ತೆ ಮಲಗಿಸೋದು ಹಿಂಗೆ ಆಕಿತ್ತು. ಬಟ್ ಇಲ್ಲಿ ಅವ್ನಿಗೆ ನಿದ್ದೆ ಬಂದುಬಿಟ್ಟೆ ಅಂದ್ಕೂಡ ಮತ್ತೆ ಅಳಕತ್ತವ. ಸೊ ಇಲ್ಲಿ ಕಳಸ ಸ್ಥಾಪನೆ ಮಾಡಕ್ಕಂತೇಳಿ ಅಕ್ಕಿ ಹಾಕಿದೆ. ಸೊ ಇನ್ನೇನು ಕುಂಭ ಹೋಗಿ ಅಲ್ಲಿ ಇಡೋದಿತ್ತು. ಸೊ ಇಲ್ಲೇ ಸ್ವಲ್ಪ ಕುಂಕುಮ ಅರ್ಶಿನ ಹಚ್ಚೋದು ಏನೇನಿತ್ತು, ಆಮ್ಯಾಗ ಸ್ವಲ್ಪ ಮಂಗಳಸೂತ್ರ ಏನೇನು ಕಳಸಕ್ಕೆ ಹಾಕೋದಿತ್ತಲ್ಲ ಅದನ್ನು ಹಾಕಿ ನೆಕ್ಸ್ಟ್ ಇನ್ನು ಅಲ್ಲಿ ಹೋಗಿ ಇಡೋಣ ಅಂಥೇಳಿ. ಸೊ ಮುಂದೆ ಏನಿದ್ರು ಜಂಪರ್ ಪೀಸು ಹೂವು ಎಲ್ಲ ಹಾಕೋದಿರ್ತೈತಿ. ಸೊ ಅದನ್ನ ಇಲ್ಲೇ ಇಟ್ಟು ಅಂದ್ರೆ ಕಳಸ ಸ್ಥಾಪನೆ ಮಾಡಿದ್ಮ್ಯಾಗ ಹಾಕ್ತೀನಿ. ಆದರೆ ಕೆಳಗೆ ಇಟ್ಟು ಹಾಕಿದ್ರೆ ಅದು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತೈತೆ ಅಂಥೇಳಿ. ಸೊ ಇನ್ನು ಮ್ಯಾಗ ಇಟ್ಟ ಮೇಲೆ ಇನ್ನು ಕುಂಭಕ್ಕೆ ಜಂಪರ್ ಪೀಸ ಹೂವು ಎಲ್ಲ ಏರ್ಸೋದಿರ್ತೈತೆ. ಸೊ ಅದನ್ನ ಆಮೇಲೆ ಮಾಡ್ತೀನಿ. ಇದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಜಂಪರ್ ಪೀಸ್ ಪ್ರತಿ ವರ್ಷ ಇದನ್ನ ಏರಿಸ್ತೇವೆ ನಾವು. ಸೊ ಈ ಜಂಪರ್ ಪೀಸ್ ಒಂದು ಸಲ ಹಾಕಿದ್ವಿ ಅಂದರೆ ನೆಕ್ಸ್ಟ್ ಇಯರ್ ಮತ್ತೆ ಯೂಸ್ ಮಾಡ್ತೇವಲ್ಲ. ಸೊ ಅದು ಯಾಕೆ ಈ ವರ್ಷ ಕುಂದ್ರವಲ್ತಾಗಿತ್ತು. ಎಷ್ಟು ಪ್ರಯತ್ನ ಮಾಡಿದ್ರು ಕುಂಭದ ಮೇಲೆ. ಸೊ ಹಿಂಗೆ ಸ್ವಲ್ಪ ಜಾಡಿಸಿ ಮತ್ತು ವಾಪಸ್ ತೆಗೆದು ರಬ್ಬರ್ ಮತ್ತು ಫೋಲ್ಡ್ ಮಾಡಿ ಮತ್ತೆ ಹಾಕಿದೆ. ಸೊ ಅವಾಗ ಕುಂತದು ಅಲ್ಲಿ ತನಕ ಒಟ್ಟು ಕುಂದ್ರವಲ್ತಾಗಿತ್ತು, ಜರದ್ ಬೀಳಾಕತ್ತಿತ್ತು ಅದು. ವಾಯು ಅವ್ರ ಪಪ್ಪನ ಜೊತೆ ಕುಂತ್ಬಿಟ್ಟ, ಮುಗೀತು. ಅವ್ರ ಪಪ್ಪ ಒಬ್ಬರಿದ್ರೆ ಯಾರ್ಯಾರು ಬೇಡ ಅವಂಗೆ. ಸೊ ಅವ್ರ ಪಪ್ಪನ ಜೊತೆ ಕುಂತು ಅವ್ರ ಪಪ್ಪ ರೆಡಿಯಾಗಿ ಬಂದರು ಇವರು. ಸೊ ಅವ್ರ ಜೊತೆ ಕುಂತ್ಬಿಟ್ಟ ನೋಡ್ರಿ ಆಡ್ಕೊಂತ. ಅವರಿದ್ರೆ ಮುಗಿದು ಹೋತು. ಮಮ್ಮಿನೂ ಬೇಡ ಯಾರೂ ಬೇಡ ಅವಂಗೆ. ಸೊ ಇಲ್ಲಿ ನಮ್ಮ ಮನೆಯವ್ರ ಕಾಕಿ ಬಂದಂದ್ರೆ ಕಾಕಾನ ಹೆಂಡ್ತಿ. ನಂಗೆ ಆ್ಯಕ್ಚುಲಿ ನಾ ಇವ್ರಿಗೆಲ್ಲ ಮೌಸಿ ಅಂತೀನಿ. ಸಣ್ಣವ್ರು ಇದ್ದಾಗಿಂತ್ರನು ಮೌಸಿ ಅಂದ್ರೆ ನೋಡ. ಸೊ ನಾ ಈಕಿಗೆ ಇವ್ರಿಗೆಲ್ಲ ಮೌಸಿನ ಅಂತೀನಿ. ಸೊ ಅವರು ಬಂದರು ಮತ್ತು ಉಡಿ ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು, ಉಡಿ ತುಂಬಕ್ಕೆ. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಒಂದೊಂದು ಐದೈದು ಇಡ್ತೀವಿ. ಎಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸ್ ಅವನ್ನೆಲ್ಲ ಸೇಮ್ ನಮ್ಮ ಮನ್ಯಾಗ ಹೆಂಗೆ ಪೂಜೆ ಮಾಡ್ತೀನಿ ಇಲ್ಲಿದ್ದು ನೋಡಿದ್ರೆ ನಾನು ಕಲ್ತಿದ್ದು. ಸೊ ನಾನು ಹಂಗೆ ಸೇಮ್ ಮಾಡ್ತೇನೆ ಇಲ್ಲೂ ಪೂಣಾದಾಗ. ಸೊ ಹಂಗೆ ಎಲ್ಲ ಇಡಾಕತ್ವಿ. ಬೇದಾನಿ ಉತ್ತತ್ತಿ ಆ್ಯಕ್ಚುಲಿ ಏನಾಗಿತ್ತಂದ್ರೆ ಒಬ್ಬವಲ್ಲೇ ನಮ್ಮ ಇನ್ನೊಬ್ಬ ಅಂಗಡಿ ಅವ ಇಷ್ಟು ಜೋರು ಹಾಡು ಹಚ್ಚಿದ್ನಂದ್ರೆ ಕಿವಿ ಏನಾರು ಆಗ್ಬೇಕು ಆ ನಮ್ನಿ ಕಂಟಿನ್ಯೂ ಒಟ್ಟು ನಾನ್ ಸ್ಟಾಪ್ ಬಿಡ್ಲಾರ್ದಂಗೆ ಹಾಡು ಹಚ್ಚಿಬಿಟ್ಟಿದ್ದ. ಅದನ್ನ ನಾಕತ್ತಿದ್ದೆ ಅವ್ನಿಗೆ ಯಾರು ಹೇಳಿರ್ಬ್ರಿ. ಅದ್ರಾಗ ಒಂದ್ರಕ್ಕಿಂತ ಒಂದು ಮಸ್ತ್ ಸಾಂಗ್ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಯಾರು ಹೇಳ್ಬೇಡಿ ಸ್ವಲ್ಪ ಸೌಂಡ್ ಕಮ್ಮಿ ಮಾಡು ಅಂಥೇಳಿ ನಾ ಹೇಳಾಕತ್ತಿದ್ದೆ. ಯಾರಿಗ ಅಷ್ಟು ಜೋರು ಸೌಂಡ್ ಇಟ್ಟಿದ್ದಾವ. ಇಲ್ಲೇ ವಾಯುಗೆ ಅವ್ರ ಅಜ್ಜಿ ಅವಂಗೆ ತಿನ್ಸಾಕತ್ತಿದ್ಲ. ಅವ್ಗೆ ದ್ರಾಕ್ಷಿ ಇಂಥವೆಲ್ಲ ಭಾಳ ಲೈಕ್ ಆಕ್ಕವು. ಸೊ ಅವ್ಗೆ ಒಂದೊಂದು ಬಾಯಾಗ ಹಾಕಾಕತ್ತಿದ್ಲ. ಅವಂಗೆ ಹೆಂಗಂದ್ರೂ ಒಂಚೂರು ಆಡು ಬರೋದು ಅವ್ನಿಗೆ ತಿನ್ನೋದು ಮಾಡಾಕತ್ತಿದ್ದ ಅವ. ಇಲ್ಲಿ ಆ್ಯಕ್ಚುಲಿ ಮೊಬೈಲ್ ನೋಡ್ಕೊತ ಕುಂತ್ಬಿಟ್ಟಿದ್ದ. ಹೇಳಾಕತ್ತಿದ್ದೆ ಮೊಬೈಲ್ ನೋಡಬೇಡ ಬಾರ ಅಂತ. ಅವ್ನಿಗೆ ಬ್ಯಾಸ್ರಾಕತ್ತೆ, ಹಿಂಗಾಗಿ ಮೊಬೈಲ್ ನೋಡ್ಕೊತ ಕುಂದಿರ್ತಾನೆ. ಅಷ್ಟೊತ್ತಿಗೆ ನಮ್ಮ ಪಂಡಿತರು ಬಂದ್ರಿ. ಇಲ್ಲಿ ನೋಡ್ರಿ ನಮ್ಮ ಐದನ್ನ ಡ್ಯಾನ್ಸ್ ಮಾಡಕತ್ತಾನ ಅಲ್ಲಿ ಹಾಡು ಹಾಕಿದ್ರಲ್ಲ ಹಿಂಗಾಗಿ. ಆಮೇಲೆ ಇಲ್ಲೆಲ್ಲ ಚಾರೋಳಿ ಅಂತೀವಿ, ಇದೆಲ್ಲ ಹಿಂಗೆ ಇಡ್ತೀವಿ. ಸೊ ಇವೆಲ್ಲ ನೈವೇದ್ಯ ಮಾಡಕ್ಕಂತೇಳಿ ನಮ್ಮ ಮನೆಯವ್ರು ಪೂಜೆ ಮಾಡೋಕ್ಕಂತ ರೆಡಿ ಆದ್ರೆ. ಸೊ ಪೂಜಾ ಸ್ಟಾರ್ಟ್ ಮಾಡ್ತಾರೆ ಪಂಡಿತರು. ಸೊ ನಾವೇನು ಮಾಡ್ತೇವೆ ಎಲ್ಲ ಹಚ್ಕೊಡ್ತೇವೆ. ನಮ್ಮ ಮನೆಯವ್ರು ಬೆಳಗ್ತಾರೆ, ಅವ್ರು ಪಂಡಿತರು ಮಂತ್ರ ಹೇಳ್ತಾರೆ. ಸೊ ಎಲ್ಲರೂ ರೆಡಿಯಾಗಿದೆ. ಇಲ್ಲಿ ವಾಯು ಏನು ಮಾಡಾಕತ್ತಿದ್ನಂದ್ರೆ ಎಲ್ಲ ತೊಗೊಂಡು ಏನು ಎಕ್ಸ್ಟ್ರಾ ಹಣ್ಣಿದ್ವಲ್ಲ
ಅವ್ನು ತೊಗೊಂಡು ಒಗ್ಯಾಕತ್ತು ಬಿಟ್ಟಿದ್ದ ಅವಂಗೆ ಎತ್ಕೊಳಕ್ಕೂ ನಡೆಯಂಗಿಲ್ಲ. ಯಾಕಂದ್ರೆ ನಮ್ಮ ಮನೆ ಇರ್ಬೇಕು, ಅವ್ರು ಆ್ಯಕ್ಚುಲಿ ಪೂಜಾ ಕುಂತಿದ್ರಲ್ಲ. ಸೊ ಅವ ಏನು ಮಾಡ್ತಾನೆ ಮಾಡಕ್ಕೆ ಕೊಟ್ಬಿಟ್ಟಿದ್ವಿ. ಇಲ್ಲಿ ಆ್ಯಕ್ಚುಲಿ ಬುಕ್ಸ್ ಅಂತೆಲ್ಲ ಹೊಸ ಬುಕ್ಸ್ ದೀಪಾವಳಿಗೆ ನಮ್ಮ ಏನೋ ಬುಕ್ ಬರೀದಿದ್ರು ಅಂಗಡಿ ಉದ್ರಿ ಗಿದ್ರಿ ಏನೇನು ಬರೀದಿರ್ತೈತಲ್ಲ ಅದರಿಂದ ಸ್ಟಾರ್ಟ್ ಮಾಡ್ತೇವೆ. ನಮ್ಮ ಮಂತ್ರ ಬರಿತೇವೆ ಫಸ್ಟ್ ಅದ್ರಾಗ ಬುಕ್ದಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಪಂಡಿತರು ಹೇಳ್ಕೊಡಕತ್ತಿದ್ರು, ನಮ್ಮ ಮನೆಯವರು ಮಂತ್ರ ಬರೆಯಕತ್ತಿದ್ರು ಬುಕ್ದಾಗ. ಜರ್ನಲ್ಸ್ ಅಂತಾರ ನಮ್ಮದು. ಸೊ ಅದನ್ನಲ್ಲಿ ಬರೆಯಕತ್ತಿದ್ರು ಅವರು. ಸೊ ಪೂಜಾ ಕುಂದ್ರಕ್ಕಿಂತ ಮುಂಚೆ ಏನಂದ್ರೆ ಫುಲ್ ಎಲ್ಲ ಶುದ್ಧೀಕರಣ ಅಂತ ಮಾಡ್ತಾರೆ. ಎಲ್ಲ ಶುದ್ಧ ಮಾಡ್ತಾರೆ. ಏನಾರ ಬೂಳ್ಜಕ್ಕಾಗಿದ್ರೂ ಎಲ್ಲ ಪೂರ್ತಿ ಎಲ್ಲ ಫಸ್ಟ್ ಪೂಜಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲನೂ ಶುದ್ಧೀಕರಣ ಸ್ಟಾರ್ಟ್ ಮಾಡ್ತಾರೆ. ಸೊ ಶುದ್ಧಿ ಮಾಡಿದ್ರೆ ಇನ್ನು ಪೂಜಾ ಸ್ಟಾರ್ಟ್ ಮಾಡೋರು. ನಾನು ಸ್ವಲ್ಪ ಅರ್ಧ ಪೂಜಾ ಮಾಡಿದ್ಮ್ಯಾಗ ಗೆದ್ದುಬಿಟ್ಟೆ. ಯಾಕಂದ್ರೆ ವಾಯು ಭಾಳ ಹೇಳಕತ್ತಿದ್ದ, ಯಾರ ಕಡೆನೂ ಹೋಗವಲ್ಲಾಗಿದ್ದ. ಸೊ ಹೀಗಾಗಿ ನಾನು ಎತ್ಕೋಬೇಕಾಗ ಬಂತು. ಸೊ ಮೌಶಿ ಅವಂಗೆ ಮುಂದೆ ಪೂಜಾಕ್ಕೆ ಹೆಲ್ಪ್ ಮಾಡಾಕತ್ಲು. ನಾನು ಅವಂಗೆ ಎತ್ಕೊಂಡು ಮಲ್ಸಕ್ಕೆ ಟ್ರೈ ಮಾಡಿದೆ. ಯಾಕಂದ್ರೆ ಆಮೇಲೆ ಮಲ್ಕೊಳ್ಳೋವಲ್ಲಾಗಿದೆ. ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ. ಸೊ ಹೀಗಾಗಿ ನಾನು ಅವ್ಗೆ ಮಲ್ಸಕ್ಕೆ ಟ್ರೈ ಮಾಡಾಕತ್ತಿದ್ದೆ. ಬಟ್ ಆಮೇಲೆ ನನ್ನ ಕಡೆನೂ ಮಲ್ಕೊಳ್ಳೋವಲ್ಲಾಗಿದ್ದ. ಅವಂಗೆ ಹೆಂಗಂದ್ರೆ ಅವ್ರ ಪಪ್ಪಾನ ಮಲಗಿಸ್ಬೇಕಾಗಿತ್ತು. ನಾನು ನೋಡ್ರಿ ಭಾಳ ಹೇಳಾಕತ್ತಿದ್ದೆ. ನಾನು ಟ್ರೈ ಮಾಡಾಕತ್ತಿದ್ದೆ ನಗಸ್ಕೊಂತ. ಒಂಚೂರು ಪೂಜಾ ಮುಗಿತಾನ ಮತ್ತು ಅವ್ರ ಪಪ್ಪ ಕರ್ಕೋತಾರೆ ಅಂಥೇಳಿ ನಾ ಹೆಂಗಾರ ಮಾಡಿ ಟ್ರೈ ಮಾಡಾಕತ್ತೆ. ಇಲ್ಲ ಪೂಜಾ ಮುಗಿತು, ಇನ್ನೇನು ಮಂಗಳಾರತಿ ಸ್ಟಾರ್ಟ್ ಆಯ್ತು. ಸೊ ಅವ್ರು ಮಂಗಳಾರತಿ ಮಾಡಾಕತ್ತಿದ್ರು ಪಂಡಿತರು. ನಾನು ಅವ್ನು ಹಿಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡಾಕತ್ತಿದ್ದೆ. ಹೆಂಗಾರ ಒಟ್ಟು ಅಳುದು ಸ್ವಲ್ಪ ಕಡಿಮೆ ಮಾಡಲಿ ಅಂತಲೇ ಟ್ರೈ ಮಾಡಾಕತ್ತಿದ್ದೆ ನಾನು. ಸೊ ಪೂಜಾ ಮುಗಿದ್ಮೇಲೆ ಕ್ರ್ಯಾಕರ್ಸ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲೇ ಕ್ರ್ಯಾಕರ್ಸ್ ತಂದಿದ್ರು. ವಂಶನು ಸ್ವಲ್ಪ ಟ್ರೈ ಮಾಡಿದ. ಆಮೇಲೆ ಇಲ್ಲಿ ಅವರು ಅಂಗಡಿಯಾಗ ಏನು ಕೆಲಸ ಮಾಡ್ತಾರಲ್ಲ ನಮ್ಮ ಡ್ರೈವರ್, ಅವರು ಎಲ್ಲರೂ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ಕಾರ್ನು ಪೂಜಾನೂ ಮಾಡ್ತಾರೆ ಅವತ್ತು. ಸೊ ನಮ್ಮ ಏನು ವೆಹಿಕಲ್ಸ್ ಅದಾವಲ್ಲ ಅವತ್ತು ಅವನ್ನೂ ಪೂಜಾ ಮಾಡ್ತಾರೆ ಒಳಗಿನ ಪೂಜಾ ಆದ್ಮೇಲೆ. ಸೊ ವಾಯು ಮಲ್ಕೊಂಡ್ಬಿಟ್ಟ. ನೀವು ನೋಡ್ಬೋದು ಅವ್ನು ಭಾಳ ನಿದ್ದೆ ಬಂದುಬಿಟ್ಟಿತ್ತು. ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲಲ್ಲ. ಅದಾದಮೇಲೆ ನಾವೆಲ್ಲ ಪಟಾಕಿ ಎಲ್ಲ ಆದಮೇಲೆ ನಾವು ಎದ್ದುಬಿಟ್ಟೆ. ಒಂದು ತಾಸು ಮಲ್ಕೊಂಡಿದ್ದೆ ಆರಾಮ. ಸೊ ಅದಾದ್ಮೇಲೆ ನಾನು ಮನೆಯಾಗಿಂದನೇ ಆ್ಯಕ್ಚುಲಿ ಮಾಡ್ಕೊಂಬಂದಿದ್ದೆ. ಯಾಕಂದ್ರೆ ಹೋಗಕ್ಕೆ ಲೇಟ್ ಆಕೈತಿ ಅಂಥೇಳಿ. ಸೊ ನಾನು ರವಾಮದ್ದು ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೆ. ಸೊ ಅದನ್ನ ತಿನ್ಸಾಕತ್ತೀನಿ ಅವಂಗೆ. ಅದಾದ್ಮೇಲೆ ನಾವು ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿತೆಲ್ಲ ಕುಂತಿದ್ದು ಅಂದ್ಕೊಳ್ಳಿ ಪಪ್ಪ ಮತ್ತು ಒಂದು ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ತರಿಸಿದ್ರು. ಕೋಲ್ಡ್ ಡ್ರಿಂಕ್ಸ್ ಕುಡೀರಿ ಅಂಥೇಳಿ ಮತ್ತೊಂದಿಷ್ಟು ಕೋಲ್ಡ್ ಡ್ರಿಂಕ್ಸ್ ಕುಡಿದ್ವಿ. ಸೊ ರಾತ್ರಿ ಆಯ್ತು. ಎಲ್ಲರೂ ಯಾರು ನಾವು ಕರೆದಿರ್ತೇವ್ರೋ ಅವರೆಲ್ಲ ಬಂದು ಹೋದ್ರೆ. ಸೊ ಅದಾದಮೇಲೆ ಏನಾಯ್ತು, ಉತ್ತರ ಪೂಜೆ ಮಾಡ್ತೀವಿ ಅಂದ್ರೆ ಇನ್ನೇನು ಮನೆಗೆ ಹೋಗೋದಿರ್ತೈತೆ. ಅಂದರೆ ಕಳಶ ಸ್ವಲ್ಪ
ತೆಗೆದು ಇನ್ನೇನೆಲ್ಲ ತಗೊಂಡು ವಾಪಸ್ ಸಾಮಾನು ತಗೊಂಡು ಹೋಗೋದಿರ್ತೈತಿ. ಆಲ್ಮೋಸ್ಟ್ 9 ಆಗಿತ್ತು ನಮ್ದು ಇದು ಮಾಡಬೇಕಾದ್ರೆ. ಉತ್ತರ ಪೂಜೆ ಮಾಡೋಣ ಅಂಥೇಳಿ. ಉತ್ತರ ಪೂಜೆ ಅಂದ್ರೇನು, ತೆಂಗಿನಕಾಯಿ ಆರತಿ ಬೆಳಗ್ತೀವಿ, ಮತ್ತು ಹಾಲು ಒಂಚೂರು ನೈವೇದ್ಯ ಹಿಡಿತೀವಿ, ಆಮ್ಯಾಗ ತೆಂಗಿನಕಾಯಿ ಹೊಡಿತೀವಿ, ಆಮ್ಯಾಗ ಕುಂಬ ಸ್ವಲ್ಪ ಸರಿಸ್ತೀವಿ. ಸೊ ನಮ್ದು ಪೂಜಾ ಮುಗ್ದಂಗೆ ಅದಾದ್ಮೇಲೆ ನಾವೆಲ್ಲ ಸಾಮಾನು ತೆಗಿಬೋದು ಅಂಥೇಳಿ. ಇಲ್ಲಿ ವಾಯು ವಂಶಿ ಇಬ್ಬರು ಆಡಾಕತ್ತಿದ್ರು, ನೀವು ನೋಡ್ಬೋದು. ಉತ್ತರ ಪೂಜಾ ಆಯ್ತು, ಇನ್ನೆಲ್ಲ ವಾಪಸ್ ಸಾಮಾನು ತೆಗಿಯೋದಿರ್ತೈತಿ. ಆ್ಯಕ್ಚುಲಿ ಇದೇನು ಪೂಜಾ ಆಗಿರ್ತೈತಲ್ಲ, ಇದನ್ನು ವಾಪಸ್ ತೆಗಿಯೋಕೆ ಮನ್ಸು ಆಗಂಗಿಲ್ಲ ರೀ, ಅಷ್ಟು ಚಂದ ಪೂಜಾ ಆಗಿರ್ತೈತಿ, ಅಷ್ಟು ಚಂದ ಡೆಕೋರೇಷನ್ ಆಗಿರ್ತೈತಿ. ಬಟ್ ಇದು ಒಂದು ಪಾರ್ಟ್, ಯಾಕಂದ್ರೆ ಜನ್ಸ್ಗೆಲ್ಲ ತಿಳಿಯಂಗಿಲ್ಲಲ್ಲ ವಾಪಸ್ ಇದೆಲ್ಲ ತಗೊಂಬರೋದು, ಎಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಅಂದ್ಕೂಡಲೇ. ಸೊ ಎಲ್ಲ ವಾಪಸ್ ತಗೊಂಡು ಹೋಗ್ಬೇಕಾಕೈತಿ. ಆಮ್ಯಾಗ ಅಂಗಡಿನೂ ಬಂದ್ ಮಾಡಿಬಿಡ್ತಾರೆ, 9-9:30 ಆಗಿರ್ತೈತಲ್ಲ. ಸೊ ಹಿಂಗಾಗಿ ನಾವು ಎಲ್ಲ ವಾಪಸ್ ಆರತಿ ಎಲ್ಲ ಮಾಡಿ ಕಳಸ ನಾವು ಎಲ್ಲ ತಕ್ಕೊಂಡು ಎಲ್ಲ ಸಾಮಾನು ಪಟ ಪಟ ಹಾಕ್ಕೊಂಡು ಅಂಥೇಳಿ ನಾನು, ಮಮ್ಮಿ ಮತ್ತು ನಮ್ಮ ಮನೆಯವರು, ನಮ್ಮ ಮೈದ್ನ, ಮೌಶಿ ಎಲ್ಲರೂ ಸೇರಿ ವಾಪಸ್ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ.
ಸೊ ನಾವು ಡ್ರೈ ಫ್ರೂಟ್ಸ್ ಎಲ್ಲ ನೈವೇದ್ಯ ಹಿಡ್ತಿದ್ವಲ್ಲ ಅದನ್ನು ಆ್ಯಕ್ಚುಲಿ ನಾನು ನಮ್ಮ ನಮ್ಮ ಮನೆಯವ್ರು 3 ಮಂದಿ ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ನಿಂತ್ವಿ. ಅದೇನೋ ಗೊತ್ತಿಲ್ಲ ಮನ್ಯಾಗ ಎಷ್ಟಿದ್ರು ತಿನ್ನಕ್ಕೆ ಮನ್ಸಾಗಿಲ್ಲ. ಅವತ್ತಲ್ಲಿ ಬಾದಾಮು ದ್ರಾಕ್ಷಿ ಆ್ಯಕ್ಚುಲಿ ಕ್ಯಾಶ್ಯೂ ದ್ರಾಕ್ಷಿ ಎರಡು ಮಿಕ್ಸ್ ಮಾಡಿ ತಿನ್ನಕ್ಕೆ ಭಾರಿ ಟೇಸ್ಟ್ ಬರಾಕತ್ತಿದ್ದು. ಸೊ ನಾನು ನಮ್ಮ ಮನೆಯವ್ರಿಗೆ ಡ್ರೈ ಫ್ರೂಟ್ಸ್ ತಿನ್ನಕತ್ಬಿಟ್ವಿ ಅಲ್ಲೇ ಎಲ್ಲ ಪ್ಯಾಕಿಂಗ್ ಮಾಡೋದು ಬಿಟ್ಟು ಸ್ವಲ್ಪ. ಸೊ ಎಲ್ಲ ಮುಗೀತು, ನಮ್ದು ಪ್ಯಾಕಿಂಗು ಆತು. ಸೊ ಇನ್ನೇನೇ ಇದ್ರು ನಾವೇನೇನು ಮನೆಯಿಂದ ತೊಗೊಂಬಂದಿದ್ದಿಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿದ್ವಿ. ಇನ್ನು ಕಳಸ ತೊಗೊಂಡು ನಮ್ಮ ಮನೆಗೆ ವಾಪಸ್ ಹೋಗೋದು ಅಂತ. ಈ ಕಳಸ ಮನೆಗೆ ತೊಗೊಂಡು ಹೋಗ್ತೀವಿ. ಅಲ್ಲಿ ಮನೆ ಒಳಗೂ ಹಿಂಗೆ ಆರತಿ ಮಾಡಿ ಈ ಕಳಸ ಒಳಗೆ ತೊಗೊಳ್ತೀವಿ. ಆಮ್ಯಾಗ ಏನು ಮಾಡ್ತೇವೆ, ನೆಕ್ಸ್ಟ್ ಡೇ ಪೂಜೆ ಮಾಡಬೇಕಾದ್ರೆ ಇದಕ್ಕೆ ನೈವೇದ್ಯ ಹಿಡಿದು ಒಂದಿಟ್ಟು ಹಾಲು ಸಕ್ರೆ ಆಮ್ಯಾಗ ಈ ಕಳಸ ಎಲ್ಲ ತೆಗಿತೀವಿ. ಸೊ ಮನೆಗೆ ತೊಗೊಂಡು ಹೊಂಟ್ವಿ ನಾವು. ಇವತ್ತಿಗೆ ನಮ್ದು ಇಷ್ಟಾದ್ರೆ ನಾವು ದೀಪಾವಳಿ ಪೂಜೆ ಹಿಂಗೆ ಮಾಡಿದ್ವಿ ನಮ್ಮ ಅಂಗಡಿದು. ಭಾಳ ಚಂದ ಆತು. ಆಮ್ಯಾಗ ಎಲ್ಲರೂ ಕೂಡಿ ಮಾಡಿದ್ರೆ ಅದು ಪೂಜಾನ ಬೇರೆ ಇರ್ತೈತಿ. ಆಮ್ಯಾಗ ಎಲ್ಲರೂ ಬಂದಿದ್ರು, ನಾವು ಯಾರ್ಯಾರು ಕರ್ತಿದ್ವಿ ಎಲ್ಲ. ಸೊ ನಮ್ದು ಇವತ್ತಿಗೆ ದೀಪಾವಳಿ ಪೂಜೆ ಮುಗೀತು.